ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಇವತ್ತು ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಲೇಟಾಗಿ ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ಸಾರಿ. ಹಾಗೆ ಎಲ್ಲರೂ ಕೂಡ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ, ಸಿಹಿ ಕಹಿ ಎರಡನ್ನೂ ಈಕ್ವಲ್ ಆಗಿ ತಗೊಳ್ಳಿ ಅಂತ ಹೇಳ್ತಾ, ಇವತ್ತು ನಮ್ಮೂರಲ್ಲಿ ಹೊನ್ನಾರು ನಮಗೆ ತುಂಬ ಸ್ಪೆಷಲ್ ವಿಶೇಷತೆ. ಅದರಲ್ಲೂ ಎಸ್ಪೆಷಲಿ ರೈತರಿಗಂತೂ ತುಂಬ ವಿಶೇಷತೆ. ಆ ದಿನ ಹಸುಗಳನ್ನ ನೀಟಾಗಿ ಮೈ ತೊಳೆದು ಸಮಯ ಸಂದರ್ಭ ಎಲ್ಲ ಕೇಳಿ ಶಾಸ್ತ್ರೋಕ್ತವಾಗಿ ಹೊನ್ನಾರನ್ನ ಪೂಜೆ ಮಾಡ್ತಾರೆ. ಅದರಲ್ಲೂ ರೈತರಿಗಂತೂ ತುಂಬ ವಿಶೇಷವಾದ ದಿವಸ ಇದು. ಹಾಗೆ ಊರಿಗೆ ಒಳ್ಳೆಯದಾಗಲಿ, ಊರಿಗೆ ಮಳೆ ಬೆಳೆ ಚೆನ್ನಾಗಿ ಬಂದು ಸಮೃದ್ಧಿ ಆಗಲಿ ಅನ್ನೋದೇ ಈ ಹೊನ್ನಾರನ ಒಂದು ವಿಶೇಷತೆ. ವರ್ಷವಿಡೀ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಹಳ್ಳಿಗಾಗಲಿ ಎಲ್ಲರಿಗೂ ಅಷ್ಟೇ, ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ಸಮಯ ಸಂದರ್ಭ ಎಲ್ಲ ಕೇಳಿಕೊಂಡು ಈ ಪೂಜೆನ ನೆರವೇರಿಸ್ತಾರೆ. ಹಾಗೆ ರೈತರು ಒಗ್ಗಟ್ಟಾಗಿ ಮಾಡೋ ಅಂಥ ಪೂಜೆ. ಹಾಗೆ ನಮ್ಮೂರಲ್ಲಿ ಒಬ್ಬರಿಗೆ ಬಂದಿತ್ತು. ಅವರು ಕೂಡ ನೀಟಾಗಿ ಹಸುಗಳನ್ನ ಮೈಯೆಲ್ಲ ತೊಳೆದು ಅಲಂಕಾರ ಮಾಡಿಕೊಂಡು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಕೂಡಿ ಇದನ್ನು ಪೂಜೆನ ನೆರವೇರಿಸ್ತಾರೆ. ತುಂಬ ಖುಷಿಯಾದಂತಹ ಒಂದು ವಿಚಾರ ಇದು. ರೈತರು ಎಲ್ಲರೂ ಒಟ್ಟಾಗಿ ಮಾಡೋದ್ರಿಂದ ಊರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದೇ ಈ ಒಂದು ಆಚರಣೆ. ಈ ಹೊನ್ನಾರು ಹೂಡಿದ ನಂತರ ನಾವು ನಮ್ಮ ಹಬ್ಬನ ಮುಂದುವರಿಸ್ತೀವಿ. ನಮಗೆ ಹೊನ್ನಾರು ಹೂಡಿದ ಮೇಲೇ ನಾವು ಹಿರಿಯರಿಗೆ ಎಡೆ ಇಡೋದು, ಅಂದರೆ ನಾವು ನಡೆಸ್ಕೊಂಡು ಬಂದಿರೋದು. ಪೂಜೆ ಅದೇ ಸಮಯಕ್ಕೆ ಬರುತ್ತೆ. ನಾವು 10ರಿಂದ 11 ಗಂಟೆ ಒಳಗಡೆ ಎಡೆ ಎಲ್ಲ ಇಡ್ತೀವಿ ಹಿರಿಯವರಿಗೆ. ಸೊ ಹಾಗಾಗಿ ಇದು ಸಮಯನೂ ಹೊನ್ನಾರ್ದು ಅದೇ ಸಮಯಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಡ ಮಾಡಿ ಹೊನ್ನಾರೆಲ್ಲ ಓಡಾದ್ಮೇಲೆ ಪೂಜೆ ಎಲ್ಲ ಆಗೋಗುತ್ತೆ. ಸೊ ಹಾಗಾಗಿ ನಂತರ ನಾವು ಪೂಜೆನ ಮಾಡ್ತೀವಿ. ನೋಡಿದ್ರಲ್ಲ, ನಮ್ಮೂರಲ್ಲಿ ಹೊನ್ನಾರನ್ನ ಈ ಥರ ಮಾಡ್ತಾರೆ. ಹಾಗೆ ನಮ್ಮ ಮನೆ ಹತ್ರನೇ ಪೂಜೆ ಮಾಡೋದ್ರಿಂದ ನಾನು ಪ್ರತಿ ವರ್ಷ ಮಿಸ್ ಮಾಡ್ಕೊಳೋದೆಲ್ಲ ನೋಡ್ತೀನಿ. ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ. ಕೆಲವರು ಬೆಳಗ್ಗೆ ಮಾಡ್ತಾರೆ, ಕೆಲವರು ಸಂಜೆ ಮಾಡ್ತಾರೆ. ಸೊ ಒಂದೊಂದು ಊರಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಸೊ ತುಂಬ ಅದ್ಧೂರಿಯಾಗಿ ಮಾಡೋ ಅಂಥ ಇದು ತುಂಬ ಸಂಪ್ರದಾಯಬದ್ಧವಾಗಿ ಮಾಡೋ ಅಂಥ ಹೊನ್ನಾರಿದು. ಹೊನ್ನಾರು ಅಂದರೆ ರೈತರಿಗೆ ವಿಶೇಷವಾದ ಒಂಥರ ಹಬ್ಬನೇ ಇದು. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಬ್ಬದ್ದೆಲ್ಲ ತಯಾರಿ ಮುಗಿದು ನಾವಿವಾಗ ಎಡೆ ಇಡ್ತಾಯಿದ್ದೀವಿ.
ನಾವು ಹಿರಿಯರಿಗೆ ಇದೇ ಯುಗಾದಿಲಿ ಎಡೆ ಇಡೋದು. ಸೊ ಎಲ್ಲ ತಯಾರಿ ಆಗಿದೆ. ಸೊ ಬೆಳಗ್ಗೆನೇ ಲಾಗ್ ಶುರು ಮಾಡಲಿಲ್ಲ, ಯಾಕಂದರೆ ಹಬ್ಬ ಮಾಡೋದು ಲೇಟಾಗಿಬಿಡುತ್ತೆ ವೀಡಿಯೋ ಮಾಡ್ತಾ ಹೋದರೆ ಅಂತ. ಸೊ ಆಲ್ರೆಡಿ 11 ಕಾಲ ಆಗೋಯ್ತು. ಈಗ ಎಡೆ ಇಟ್ಟು ನಂತರ ಊಟ. ಬೆಳಗಿಂದ ಟಿಫನ್ ಏನೂ ಮಾಡಿಲ್ಲ, ಮಕ್ಳಿಗೂ ಕೂಡ ಉಪವಾಸ ಇವತ್ತು. ಸೊ ಗೈಸ್ ಬನ್ನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಎಡೆ ಇಡೋದಕ್ಕೆ ತಯಾರಿ ಮಾಡ್ಕೋಬೇಕು. ಹ್ಯಾಪಿ ಯುಗಾದಿ ಅಣ್ಣ. ಹ್ಯಾಪಿ ಯುಗಾದಿ. ಬೇರೆ ಕಡೆ ವಾಯ್ಸ್ ಬರುತ್ತೆ, ಇವಾಗ ವಾಯ್ಸ್ ಬರೋಲ್ಲ. ಸೊ ಗೈಸ್ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲು ವಡೆ, ಬಜ್ಜಿ, ಒಬ್ಬಟ್ಟು, ಈ ಕಡೆ ವೈಟ್ ರೈಸು, ಸಾಂಬಾರು, ಹಾಗೆ ಕೋಸ್ಮರಿ, ಮತ್ತು ಇನ್ನೊಂದು ಕಡೆ ಬಂದು ಮೊಸರು ಅನ್ನ, ಹೀರೆಕಾಯಿ ಬಜ್ಜಿ ಮಾಡಿರೋದು. ಹಾಗೆ ಎಲ್ಲ ಐಟಮು ಮಾಡೋದಿದೆ. ಸೊ ಗೈಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ, ಎಲ್ಲ ಮಾಡಬೇಕು. ಸೊ ಈ ಕಡೆ ಚಕ್ಲಿ, ಇದು ಕೋಡ್ಬಳೆ ತೋರಿಸ್ತೀನಿ. ಎಲ್ಲ ಎಡೆ ಇಟ್ಟಾದಮೇಲೆ ಲೇಟ್ ಆಗಿದೆ, ತುಂಬ ಸಿಂಪಲ್ಲಾಗಿ ಈ ಸತಿ. ಈಗ ಎಡೆ ಇಡೋಕ್ಕೆ ಶುರು ಮಾಡಬೇಕು. ತಯಾರಿ ಎಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಹಿರಿಯವ್ರಿಗೆ ಎಡೆ ಪೂಜೆ ಮಾಡೋದು ಇದೇ ಹೂವಲ್ಲಿ. ಅದು ನಮ್ಮ ಹಿರಿಯವರು ನಡೆಸ್ಕೊಂಡು ಬಂದಿರೋದು. ಬೇರೆ ಹೂವು ಎಲ್ಲ ಇಡೋಂಗಿಲ್ಲ, ಜೊತೆ ಅಕ್ಕಪಕ್ಕ ಇಡ್ಬೋದು, ಬಟ್ ಕಳಸಕ್ಕೆ ಇದೇ ಹೂವು ಇಡಬೇಕು. ಹಾಗೆ ಇದೇ ಕಳಸದಲ್ಲಿ ನಾವು ಪೂಜೆ ಮಾಡಬೇಕು. ಸೊ ಎಸ್ ಬನ್ನಿ ಈಗ ಪೂಜೆ ಮಾಡೋಣ. ಅಲ್ಲಿ ಬೇಕಿಡೋ ಆ ಕಡೆ ಇಲ್ಲಿಗೆ ಇಡ್ಕೊಂಡು. ಎರಡು ಬಾಕ್ಸ್ ಇಡ್ಕೆ ಅಲ್ಲೇ ಎರಡು ಕೆಳಗೆ ಬಾಕ್ಸ್. ಇರೋ ಗುರು ನೀನು ಅದು ಹುಡುಗಾಡಿಕೆಯಲ್ಲಿ ಇದೆ, ಏನೂ ಗೊತ್ತಾಗಲ್ಲ. ನಿಮ್ಮ ಕೈಯಲ್ಲಿ ಒಂದು ಕಾರ್ಪೊರೇಟ್ ಹೋಗಲ್ಲ ಆಫ್ಟರ್ ಏನಮ್ಮ ಸರ್ ಬೆಂಕಿ ಪಟ್ಟಣ ದೇವರು ಬೆಂಗಳೂರಲ್ಲೇ ಕಡೆಗೆ ಅಂತ ಮಾತಾಡ್ತೀವಿ. ತಡೆ ಗುರನ್ ತಟ್ಟೆ ತಂದಮೇಲೆ ಕರ್ಪೂರ ಬೆಳಗ್ಗೆ ಸುಡ್ತೈತಾ? ನೋಡು ಸುಡ್ತೈತೆನಾ? ಇದನ್ನು ಕಲ್ಲೆ ಹಿಡ್ಕೊ ಕಟ್ಟೆಗೆ ಸಾಕು ತಡಿಯ ಸುಮ್ಮನೆ ನೀರ ನೀನು. ಹಾಂ
ಸಾಕು ಅಲ್ಲೇ ಹೋಗುವ ಕಡೆ ಅನ್ನ ಎಲ್ಲ ಬೆಳಗ್ಗೆನಲ್ಲಿ ಎಲ್ಲ ಕೈ ಸ್ಟೀಲ್ ತಟ್ಟೆ ಸುಡುತ್ತೆ ಅಡ್ಬಿಳೀಗ ನನಗೆ ಮಾತು ಕಡಿಮೆ ಮಾಡಪ್ಪ ಬುದ್ಧಿ ಜಾಸ್ತಿ ಕೊಡಪ್ಪ ಅಂತೇಳಿ ಉದ್ಗಟ್ಟಿನ ಹ್ಞೂ ನಾನು ಫ್ರೆಂಡ್ಸ್ ಎಡೆ ಎಲ್ಲ ಇಟ್ಟಾಯಿತು ಎಡೆ ಇಟ್ಟಿದ್ದು ಹಿರಿಯರಿಗೆ ಪೂಜೆ ಎಲ್ಲ ಮಾಡಾಯಿತು ಹಾಗೆ ಮಕ್ಕಳು ಕೂಡ ದೊಡ್ಡವರಾಗಿದ್ದಾರೆ ಇಬ್ಬರು ಒಂದೊಂದು ಎಡೆನ ಊಟ ಮಾಡ್ತೀವಿ ಅಂತ ಅವರೇ ವಾಲಂಟಿಯರಾಗಿ ಬಂದು ಊಟ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ವಿಶೇಷ ಅಂದರೆ ಬೇವು ಬೆಲ್ಲ ತಿಂದು ಎಲ್ಲರೂ ಕೂಡ ಬಾಳೆದೆಲೆಯಲ್ಲಿ ಊಟ ಮಾಡೋದು. ಯುಗಾದಿ ಹಬ್ಬ ಅಂದ್ರೇ ಒಂಥರ ಹೊಸ ವರ್ಷ, ಹೊಸತನ, ಏನೋ ಒಂಥರ ಹೊಸ ವೈಬ್ಸು. ಸೊ ಎಲ್ರದ್ದು ಬಾಳೆದೆಲೆ ಊಟ ಚೆನ್ನಾಗಿತ್ತು ಇವತ್ತು ಹಬ್ಬ ಎಲ್ಲ. ಸೊ ನಾವು ಕೂಡ ತುಂಬ ಚೆನ್ನಾಗಿ ಸಿಂಪಲಾಗಾದರೂ ತುಂಬ ಚೆನ್ನಾಗಾಯಿತು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮನೇಲಿ ಯುಗಾದಿ ಹಬ್ಬ ಯಾವ ಥರ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಊಟ ಎಲ್ಲ ಆದಮೇಲೆ ಚಿಕ್ಕದಾಗಿ ಒಂದು ಫೋಟೋ ಸೆಷನ್ ಮಾಡ್ಕೊಂಡು ಹ್ಯಾಪಿಯಾಗಿ ದಿನ ಕಳೆದಿದ್ವಿ. ನೀವು ನಿಮ್ಮ ಮನೇಲಿ ಈ ಥರನ ಸೆಲೆಬ್ರೇಷನ್ ಮಾಡ್ತೀರಾ ಅಥವಾ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕೊನೆವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು.